ಹಾಯ್ ಫ್ರೆಂಡ್ಸ್, ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಅಕ್ಕಿ ಹಪ್ಪಳ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಈ ಹಪ್ಪಳಕ್ಕೆ ಅಕ್ಕಿ ನೆನೆಸೋದು ರುಬ್ಬೋದು ಏನೂ ಬೇಕಾಗಿಲ್ಲ. 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು. ಮೊದಲು ಒಂದು ಪಾತ್ರೆಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಿ. ಇಲ್ಲಿ ಅಳತೆ ಸರಿಯಾಗಿರಬೇಕು, ನೋಡಿಕೊಂಡು ಹಪ್ಪಳ ಮಾಡಿಕೊಳ್ಳಿ. ಇದಕ್ಕೆ ಇವಾಗ 2 ಕಪ್ ನೀರನ್ನು ಹಾಕಿಕೊಳ್ಳಿ. 2 ಕಪ್ ನೀರನ್ನು ಹಾಕಿ ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಈ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತದೆ ಹಾಗೂ ಒಂದು ಹಪ್ಪಳ ಮುರಿಯುವುದಿಲ್ಲ. ಈ ರೀತಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದರೆ ನಾವು ಕುದಿಸುವಾಗ 1 ಗಂಟೆ ಆಗುವುದಿಲ್ಲ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 7 ಕಪ್ ನೀರನ್ನು ಹಾಕಿಕೊಳ್ಳಿ. ಆ ನೀರಿಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಸ್ಪೂನ್ ಬಿಳಿ ಎಳ್ಳು. ನೀವು ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿ ಹಾಕಿಕೊಂಡರೂ ನಡೆಯುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಸೀಕ್ರೆಟ್ ಮಸಾಲ ಹಾಕಿಕೊಳ್ಳಿ, ಅದೇ ಪಾಪಡ್ ಖಾರ. ಈಗ ಹಾಕುವುದರಿಂದ ತುಂಬಾ ಚೆನ್ನಾಗಿ ಹಪ್ಪಳ ರೆಡಿಯಾಗುತ್ತದೆ. ಇದು ಸ್ವಲ್ಪ ಹಾಕಿಕೊಳ್ಳಿ, ಜಾಸ್ತಿ ಹಾಕಿಕೊಂಡರೆ ಕೆಂಪಾಗುತ್ತದೆ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತದೆ. ಚೆನ್ನಾಗಿ ಕುದಿ ಬಂದ ನಂತರ ಮೊದಲೇ ನಾವು ಮಿಕ್ಸ್ ಮಾಡಿರುವ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯುತ್ತಿರುವ ನೀರಿಗೆ ಹಾಕಿಕೊಳ್ಳಿ. ಈ ರೀತಿ ಹಾಕುವುದರಿಂದ 1 ಗಂಟೆ ಆಗುವುದಿಲ್ಲ. ಗಂಟಾದರೆ ಹಪ್ಪಳ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. 1 ಗಂಟಿಲ್ಲ. ನೋಡಿ ಎಷ್ಟು ತೆಳುವಾಗಿ ಇದೆ. ಇದು ಕುದ್ದಿದ ನಂತರ ತುಂಬಾ ಗಟ್ಟಿಯಾಗಿ ಬರುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿಕೊಳ್ಳಿ. 5 ನಿಮಿಷದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ತಳ ಹಿಡುವ ಸಾಧ್ಯತೆ ಇರುತ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ. ಈ ಹಪ್ಪಳ ಅಂತೂ ವರ್ಷವಿಟ್ಟರೂ ಹಾಳಾಗುವುದಿಲ್ಲ ಹಾಗೂ ಒಂದು ಹಪ್ಪಳ ಮುರಿಯುವುದಿಲ್ಲ. ತುಂಬಾ ಚೆನ್ನಾಗಿ ಹಪ್ಪಳ ರೆಡಿಯಾಗುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದೇ ರೀತಿ ಹಪ್ಪಳದ ಹಿಟ್ಟು ಕುದಿಸಿಕೊಳ್ಳಿ. ತುಂಬ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಎಷ್ಟು ಚೆನ್ನಾಗಿ ನಾವು ಹಪ್ಪಳ ಹಿಟ್ಟು ಕುದಿಸುತ್ತೇವೆ, ಒಂದು ಹಪ್ಪಳ ಮುರಿಯುವುದಿಲ್ಲ ಹಾಗೂ ಇದರ ಕಲರ್ ಚೇಂಜ್ ಆಗುತ್ತದೆ. ತುಂಬ ಶೈನಿಯಾಗಿ ಬರುತ್ತದೆ. ಇವಾಗ ಹಿಟ್ಟು ಕುದ್ದಿದೆ ಅಂತ ಚೆಕ್ ಮಾಡಲು ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಸಿರುವ ಹಿಟ್ಟನ್ನು ಹಾಕಿಕೊಳ್ಳಿ. ಆ ಹಿಟ್ಟು ನೀರಿನಲ್ಲಿ ಸ್ವಲ್ಪನೂ ಮಿಕ್ಸ್ ಆಗೋದಿಲ್ಲ, ಮೇಲೆ ತೇಲುತ್ತದೆ. ಆ ರೀತಿ ಆದರೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗಿ ಹಿಟ್ಟು ರೆಡಿಯಾಗುತ್ತದೆ. ನೋಡಿ, ನೀವು ಫ್ಯಾನಿನ ಕೆಳಗಡೆ ಹಾಕಿಕೊಂಡರೆ 2 ದಿವಸ ಹಾಕಿಕೊಳ್ಳಿ, ಒಣಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಟೆರೇಸ್ ಮೇಲೆ ಹಾಕಿದರೆ 1 ದಿವಸದಲ್ಲೇ ಹಪ್ಪಳ ರೆಡಿಯಾಗುತ್ತದೆ. ನೋಡಿ, ನಾನು ಟೆರೇಸ್ ಮೇಲೆ ಹಾಕ್ತಾ ಇರೋದು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಸ್ವಲ್ಪ ಮಿಶ್ರಣ ತೆಗೆದುಕೊಂಡು ಹಪ್ಪಳ ಹಾಕಿಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಹಪ್ಪಳ ಹಾಕಿಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತದೆ ಹಾಗೂ ಒಂದು ಹಪ್ಪಳ ಮುರಿಯುವುದಿಲ್ಲ. ನೋಡಿ ಹಿಟ್ಟು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಎಲ್ಲ ಹಪ್ಪಳವನ್ನು ಮಾಡಿಕೊಳ್ಳಿ. ತುಂಬ ಸುಲಭವಾಗಿ ಹಾಗೂ ತುಂಬಾ ಬೇಗವಾಗಿ ಮಾಡಿಕೊಳ್ಳಬಹುದು. ಒಂದು 15 ನಿಮಿಷದಲ್ಲಿ ಹಪ್ಪಳ ರೆಡಿ ಆಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಮಿಕ್ಕಿರುವ ಎಲ್ಲ ಹಿಟ್ಟಿನಿಂದ ಹಪ್ಪಳ ಮಾಡಿಕೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟಿನಲ್ಲಿ 100 ಹಪ್ಪಳ ಮಾಡಿಕೊಳ್ಳಬಹುದು. ನೀವು ಸೈಜ್ ಸಣ್ಣದಾಗಿ ಹಾಕಿಕೊಂಡರೆ 100ಕ್ಕಿಂತ ಜಾಸ್ತಿ ಹಾಕಿಕೊಳ್ಳಬಹುದು. ನಾ ಹಾಕಿರುವ ಸೈಜಲ್ಲಿ 100 ಹಪ್ಪಳ ರೆಡಿಯಾಗಿದೆ. ಇದೇ ರೀತಿ ನೀವು ಎಲ್ಲ ಹಪ್ಪಳವನ್ನು ಮಾಡಿ ಒಣಗಿಸಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಹಪ್ಪಳ ಹಾಕಿದ ನಂತರ ಒಂದು 4 ಗಂಟೆ ಬಿಸಿಲಿನಲ್ಲಿ ಬಿಡಿ. 4 ಗಂಟೆಯ ನಂತರ ಸ್ವಲ್ಪ ಹಪ್ಪಳ ಒಣಗಿರುತ್ತದೆ. ಆ ರೀತಿ ಒಣಗಿದ ನಂತರ ನಾವು ಇನ್ನೊಂದು ಕಡೆ ಹಾಕಿಕೊಳ್ಳಬೇಕು. ಬೇಗ ಒಣಗುತ್ತದೆ ಹಪ್ಪಳ. ಅದಕ್ಕೋಸ್ಕರ 2 ಕಡೆ ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ನೋಡಿ, 4 ರಿಂದ 5 ಗಂಟೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿದೆ. ಇವಾಗ ಇನ್ನೊಂದು ಕಡೆ ಹಾಕಿಕೊಳ್ಳೋಣ. 2 ಕಡೆ ಒಣಗಿಸಿದರೆ ತುಂಬಾ ಬೇಗ ಒಣಗುತ್ತದೆ. ನೋಡಿ, ಒಂದು ಹಪ್ಪಳ ಮುರಿತಾ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ನೀವು ಮಾಡಿಕೊಳ್ಳಿ. ಒಂದು ಸಲ ಮಾಡಿದರೆ ವರ್ಷದ ತನಕ ಹಾಳಾಗುವುದಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ತೆಳುವಾಗಿ ಬಂದಿದೆ. ಇವಾಗ ನಿಮಗೆ ಹಪ್ಪಳ ಕರೆದು ತೋರಿಸುತ್ತೇನೆ. ಡಬಲ್ ಸೈಜಲ್ಲಿ ಬರುತ್ತದೆ. ಗ್ಯಾಸ್ ಮೇಲೆ ಒಂದು ಕಡೆಯನ್ನಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆವಾಗ ಹಪ್ಪಳ ಹಾಕಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೈಜಲ್ಲಂತೂ ತುಂಬಾ ಡಬಲ್ ಆಗಿ ಬರುತ್ತದೆ. ನೋಡಿ, ನೀವೇ ನೋಡ್ತಾ ಇರಬಹುದು ಸೈಜಲ್ಲಿ ಎಷ್ಟು ಡಬಲ್ ಆಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿದೆ ಹಾಗೂ ತುಂಬ ಕ್ರಿಸ್ಪಿಯಾಗಿ ಈ ಹಪ್ಪಳ ರೆಡಿ ಆಗುತ್ತದೆ. ನೋಡಿ, ನನ್ನ ಈ ಹಪ್ಪಳದ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.